ಪರ್ಚೇಸ್ ಮಾಡ್ತಾ ಇದ್ದೀರಾ ಇದನ್ನ? ಯಾವುದು ಯಾರು ಕೊಟ್ಟೆ ಆನ್ ಮಾಡಿದ್ದೀರಲ್ಲ, ಎಲ್ಲರೂ ಕಾಣ್ತಿದ್ದೀವ? ನಾನು ಬರ್ಬೇಕು ಆಮೇಲೆ. ನಾನು ಕಾಡ್ತಾ ಮುಂದೆ ಬರ ಜೆರ್ಸಿ ಹಸ ಕೊಡ್ತಾನ. ನೋಡ್ದ ಹೆಂಗ್ ಬರ್ತದೆ? ಅದು ಬ್ರೌನ್ ಕಲರ್ ಸರ್. ಇದು ನಮ್ದು ಹೇಳಣ. ಏಯ್ ಲಾಭ ಕೊಡ್ತಾನೆ ಹಿಡ್ಕೊಬೇಕು ಹಸ ನೀನು. ಹಬ್ಬಕ್ಕೆ ಬಲೆ ಓದ್ತದೆ ಅದು, ಫಲ ಐತೆ ಹಸ ಚೆನ್ನಾಗಿ ಸಾಕಪ್ಪ. ಅವು ಇಲ್ಲ ಬೊಳೆ ಹಸ ತೆಗಿತದೆ, ನೀನೇ ಹೇಳ್ತೀವಿ ಒಂದು ದಿನ ಆದ್ರೂ. ಇದ್ಯಾವುದು ಒಳ್ಳೆ ಹಸ ಓದ್ತದೆ ಹಿಂದೆ. ಈಗ ಅದ್ರ ಚೌಕು ಇದ್ರ ಚೌಕು ಕರೆಕ್ಟಾಗಿ ಹೇಳು ಹೆಂಗೈತೆ. ಇರು ಏನು ಹಿಂಗೆ ಬರ್ತವೆ. ಒಂದು ನಿಮಿಷ ಇರೋಣ ನಾವು. ಎತ್ತಪ್ಪ ಬೇಗ. ಆನ್ ಆಗಿದೆ. ಇಲ್ಲೂ ಹಾಂ ಇಡಪ್ಪ. ಓಕೆ ಮಾತಾಡಿ ಸರ್. ನಮಸ್ಕಾರ. ಇವತ್ತು ಗುಮ್ಲಾಪುರ ವಿಜಯಣ್ಣವ್ರ ಹತ್ರ ಒಂದು ಕಟ್ಸ್ಕರ ತಗೊಂಡಿದ್ದೀನಿ. ಜಾತಿನಲ್ಲಿ ತುಂಬ ಚೆನ್ನಾಗೈತೆ. 2 ರೇಕು ಓರಿ ಹುಟ್ಟು. ಇಂದಮ್ಮ ನೀನು ಹೇಳು ಏನನ್ನ ಮಾತಾಡು. ಮನೆ ಗಂಟ ಬಂದಿದ್ದೀರಾ, ಚೆನ್ನಾಗಿ ಒಳ್ಳೇದಾಗಲಿ ಇಟ್ಕೊಂಡೋಗೋಣ. ಹಾಂ ಮನೆ ಗಂಟ ಬಂದಿದ್ದೀರಾ, ನಿಮ್ಮ ಸ್ನೇಹ ಹಿಂಗೆ ಇಟ್ಕೊಂಡೋಗೋಣ. ಆಮೇಲೆ ಇಲ್ಲಿ 100 ಜನ 100 ಹೇಳ್ಬೋದು, ನಾನು ಬೈಬೋದು ಆಡ್ಬೋದು. ಯಾಕಂದರೆ ನನ್ನ ತಮ್ಮನು ಅಂತ ಲೆಕ್ಕದಾಗ ಆಯಿತಾ. ತಂದಿಕೋರ್ಕ ನಾನು ಒಂದೇ ಹೇಳೋದು, ಏನು ಕಿತ್ಕೊಳಕ್ಕಾಗಲ್ಲ. ಇನ್ನೇನಪ್ಪ ಹೇಳ್ಬೇಕು? ಹಾಂ ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಹುಲ್ಲು ಹುಲ್ಲು ಇಲ್ಲೇ ಹೋಗಮ್ಮ. ಯಾಕೆ ನೀನು ಬರ್ದಿರ? ಇದೇನ ನಾ ಬುದ್ಧವಾಗ್ಲಾಗೈತೆ ಹಂಗೆ ನೋಡ್ತದೆ. ಇಡ್ಯಮ್ಮ ಇದು ವಿಡಿಯೋ ಕರೆಗೆ ಒರೆಸು ಗಟ್ಟಿ. ಅಮ್ಮ 2 ಕಡ್ಡಿ ಕೊಡಮ್ಮ ಮಾವು ಹಿಂದಕ್ಕ. ಹಾಂ ಇಲ್ಲೇ ಹಿಡ್ಕೊಂಬಿಡಮ್ಮ, ಹಿಂಗೆ ತಾನೇ ಬಿಡೋದು. ಹಾಂ ನಮಸ್ಕಾರ ಅಣ್ಣ. ಏನಣ್ಣ ಕಾರಾಗಿ ಹೊಡಿತಾ ಇದೆಯಲ್ಲ ನಾವು ಹುಲ್ಲು? ಹಾಂ ಇರ್ರಿ ಒಂದು ನಿಮಿಷ ಹಂಗೆ ಎತ್ಕೊ ವಿಡಿಯೋ. ನೋಡ್ರಿ ನಮ್ಮ ರೈತರ ಗತಿ ಹೆಂಗೆ ಅಂತಂದರೆ, ಇವತ್ತು ತಮಿಳ್ನಾಡು ಗುಮ್ಲಾಪುರದಲ್ಲಿ ಟಾಟಾ ಸುಮಾನಲ್ಲಿ ಒಂದು ಕಾಲದಾಗ ರೌಡಿಗಳು ಓಡಾಡೋರು. ಇವತ್ತು ನಮ್ಮ ದನಕ್ಕೆ ಹುಲ್ಲು ತುಂಬ್ಕೊಂಡೋಗವ್ರೆ. ಅಣ್ಣ ನಿಮ್ಮ ಹೆಸರು? ಮಂಜುನಾಥ್ ಅಂದ್ಬಿಟ್ಟು ಗುಮ್ಲಾಪುರ. ದೇವ್ರು ಒಳ್ಳೇದು ಮಾಡ್ಲಿ ಹೋಗೋಣ. ಜೈ ಹಳ್ಳಿಕಾರ್. ಓಕೆ ನೋಡಿ ಖುಷಿ ಆಗುತ್ತೆ ಇಂಥವ್ರನ್ನೆಲ್ಲ ನೋಡ್ತಾ ಇದ್ರೆ. ಬಾ ಹಿಂಗೆ ತಾನೇ. ಇಲ್ಲಿ ಬಾಕ ಹಿಂಗೆ ಕೆಲ್ಸನ ಹೇಳ್ರಿ. ಚಂದಾಗಿ ಬದುಕಮ್ಮ, ಸಂತೋಷವಾಗಿ ಚಂದಾಗದೆ ಜಾತಿ ಕುಲ್ದಾಗ ಚಂದಾಗಿ ಬದುಕಪ್ಪ. ಹಿಂಗ ಇರ್ಬೇಕ. ಕೊಡ ಈ ನಡುಮಿನ್ನೆ ಬಾ. ಇವಾಗ ಹಿಂಗೆ ಬರ್ತದೆ. ಹಾಂ ಕಟ್ಟೋಣ ಇಲ್ಲೇ ಒಳಗೆ ಕಟ್ತೀಯಾ? ಇಂದಮ್ಮ. ಹಾಂ ಏನಮ್ಮ ಇಟ್ಕೊಂಡಂಗಿರಿ, ಇಟ್ಕೊಳ್ರಿ ಫೋಟೋ ಇಟ್ಕೊತೀರಾ? ಹಾಂ ಇಲ್ಲ ಇಡಿ ಏನು ಮಾಡಲ್ವಾಗ ಕರ ಅದು. ಏನಪ್ಪ ಅಲ್ಕೆ ನಾನು ಬಂದ್ಬಿಟ್ಟಿದ್ದ. ನೋಡಪ್ಪ ಎಷ್ಟು ವಯಸ್ಸು ಕರ ಇದು? ಅಲ್ಲ ಹೇಳೋಕ್ಕಾಗಲ್ಲ ತಿಂಡಿಗಳ ಮೇಲೆ. ಯಾಕೆ ಹಂಗನ್ಬಿಟ್ಟೆ? ಹಾಂ
ಸರ್ ನಿಮ್ಮ ಊರ ಹೆಸರು ಹೇಳಿ. ಗುಮ್ಮಳಾಪುರ ಗುಮ್ಮಳಾಪುರ ಗುಮ್ಮಳ ಗುಮ್ಮಳಾಪುರ 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 ಅಂದ್ಬಿಟ್ಟು ಆನೆಕಲ್ಲು ಅಂದರೆ ಕರ್ನಾಟಕ ಗಡಿ ಭಾಗ. ಕರ್ನಾಟಕ ಗಡಿ ಭಾಗ. ಗಡಿ ಭಾಗ. ನಮ್ಮ ಫೇವರೇಟ್ ಅವರಿಬ್ಬರು. ಇವಾಗಿದೆ ಕೋಣ ಕೋಣ ತಾನೆ? ಇಲ್ಲ ಎಮ್ಮೆ ಮೇಡಮ್. ಇವಾಗ ಸರ್ ನನಗೆ ಒಂದು ಹೆಂಗ್ ಗೊತ್ತಾ, ಕೋಣ ಎಮ್ಮೆ ಎರಡು ಅರ್ಥ ಆಗಲ್ಲ ಸರ್. ಇದು ಕೋಣ ಗಂಡದ ಕೋಣ ಅಂತಾರೆ, ಅದು ಹೆಂಗ್ ಕಂಡು ಹಿಡಿಯೋದು? ಹಾಲು ಕೊಡುತ್ತಲ್ಲ ಇದು. ಓ ನಾನು ಅದು ನೋಡಿಲ್ಲ. ಎಮ್ಮೆ ಅಂತಾರೆ. ಆನಾಗಿದೆ ಚಿನಿ ಅದು. ಸರಿ, ಮತ್ತು ಇದು ಎಷ್ಟು ವರ್ಷ ಇದು? ಸರ್ ಮೇಡಮ್ನವ್ರೆ, ಇದು ಒಬ್ಬರು ನಮ್ಮ ಸ್ನೇಹಿತರು ತಂದಿದ್ರು ಕರುನಲ್ಲಿ. ಹಾಂ ಹಾಂ. ತಂದು ಪಾಪ ಚೆನ್ನಾಗಿ ಸಾಕಿದ್ರು ಅವರು. ಇದು ಹಳ್ಳಿಕಾರು ಯೂಟ್ಯೂಬ್ ಚಾನಲ್ ಒಂದು ಮಾಡ್ಕೊಂಡು, ಶಿವು ಅಂತೇಳಿ, ಇಲ್ಲಿ ಕನಕಪುರದ ಹತ್ರ ಶಿವು ಅಂತೇಳಿ ಭಾರಿ ಒಳ್ಳೆ ಮನುಷ್ಯರು. ಅವ್ರ ತಂದು ಏನಾಗೋಗ್ಬಿಡ್ತು, ಕರುನಿಂದ ಭಾರಿ ಚೆನ್ನಾಗಿ ಸಾಕಿದ್ರು. ಮಹಾರಾಷ್ಟ್ರದಿಂದ ತಂದು ಈದ್ಮೇಲೆ ಹಾಲು ಕರೆಸ್ತೇ ಹೋಗ್ಬಿಡ್ತು ಅವ್ರ ಹತ್ರ. ಅವ್ರ ಅತ್ತೆನೇ ಕರಿಬೇಕಾಗಿತ್ತಂತೆ. ವಿಜಯಣ್ಣ ಎಷ್ಟು ಕೊಡ್ತೀವಿ ಕೊಡು, ಬೇರೆ ಕೊಟ್ಟರೆ ವೇಸ್ಟ್ ಆಗ್ಬಿಡ್ತದೆ, ಬಾ ನೀನು ಹಾಕ್ಕೊಂಡು ಹೋಗು ಅಂದರು. ಪಾಪ ಅವರು ವ್ಯಾಪಾರ ಹೇಳಿಲ್ಲ ಮೇಡಮ್, ನಾವು ಎಷ್ಟು ಕೊಟ್ಟರೆ ಅಷ್ಟೇ ಕೊಟ್ಟರು. ಅಷ್ಟು ಕೊಟ್ಟು ಇದು ಕೊಟ್ಟರು. ಅದು ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ನಮ್ಮ ಹೆಂಗಸ್ರಿಗೆ ಚೆನ್ನಾಗಿ ಹಾಲು ಕರ್ಸ್ಕೊಂಡು ಇಲ್ಲಿ ನಮ್ಗೆ ಏನು ತೊಂದರೆನೇ ಕೊಡ್ತಾ ಇಲ್ಲ. ಅಣ್ಣನೂ ಒಂದು 5 ಸತಿ 10 ಸತಿ ಕೇಳಿದ್ರು, ಕೊಡೋಕೆ ಇಷ್ಟ ಇಲ್ಲ ಮೇಡಮ್ನವ್ರೆ. ನಮ್ಮ ಸರ್ ಫ್ರೆಂಡ್ ಇವರು ಯಾವಾಗ ಅವ್ರ ಜೊತೆಲಿ ಇರ್ತಿರ್ತಾರೆ. ನನ್ನ ಜೊತೆಲಿ 2-3 ಸರಿ ವಿಡಿಯೋದಲ್ಲಿ ಬಂದು ಚೆನ್ನಾಗಿ ಹೋಗಿದೆ ಸರ್ ಆ ವಿಡಿಯೋ. ಯಾವ್ದೋ ಒಂದು ಹಾಡು ಹೇಳಿದ್ರ ಇವಾಗ ಹೇಳಿ ಒಂದು ಹಾಡು ಹೇಳಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್ನವ್ರೆ, ಒಂದಿಬ್ರು ಸ್ನೇಹಿತವಾಗಿದ್ದೀರಿ ಅಂದ್ರೆ ಜನ ನೋಡೋ ರುಕ್ಕಿನೇ ಬೇರೆ ಇರ್ತದೆ. ಇವನ್ ಯಾರೋ ಬಂದ, ಅವನ ಯಾರೋ ಬಂದ ಅವನ ಹತ್ರ ಅಂತಾರೆ. ಬಟ್ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಇಲ್ಲಿ ಮೂಗು ಜೀವ ಹಿಡ್ಕೊಂಡಿದೀನಿ. ನಾವು ಅವ್ರ ಹತ್ರ ಒಂದು ಸ್ನೇಹಕ್ಕೆ, ಪ್ರೀತಿಗೆ ನಿಜವಾಗ್ಲೂ ಚಿರಣಿ ಆಗಿರೋದು. ಅವ್ರ ಹತ್ರ ದುಡ್ಡು ಕಾಸು ನಮ್ಗೇನು ಬೇಡ ಮೇಡಮ್, ಅವ್ರು ಪ್ರೀತಿ ಕೊಡ್ತಾರಲ್ಲ ನಮ್ಗೆ ಅದೇ ಸಾಕು. ಇವತ್ತು ಇಲ್ಲಿ ವಿಜಯ್ ಇದೀನಿ ಅಂತ ಯಾರಿಗೂ ನಿಜವಾಗ್ಲೂ ಗೊತ್ತಿತ್ತೇನೆ ಮುಂದೆಗಡೆ, ಬಟ್ ಇಷ್ಟು ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ನೆನ್ಸ್ಕೊಬೇಕು ಮೇಡಮ್ನವ್ರೆ. ಇವತ್ತು ಎಲ್ಲೇ ಹೋಗ್ಲಿ ನಮ್ಮ ವಿಜಯಣ್ಣ ಅಂತಾರೆ. ನಾವು ನಮ್ಮ ಸಂತೋಷಣ್ಣ ಅಂದಾಗ ನಮ್ಮಿಬ್ಬರದೂ ಒಂದು ಖುಷಿ ತಾನೆ ಮೇಡಮ್ನವ್ರೆ. ಹಂಗ ಅದು ಇರೋವಾಗ ಅದನ್ನೊಂಥರ ಇದು ಈ ಸೂರ್ಯವಂಶದಾಗ ಹೇಳ್ತಾರೆ ನೋಡಿದೀರಾ, ನಾನು ಹೇಳ್ತಾ ಇದ್ದೀನಿ ಇವನು ಮಂತ್ರಿ ಮಾಡು ಅಂತ. ಹಂಗ ಅಣ್ಣನ ಜೊತೆಲಿ ಯಾರೇ ಇರ್ಲಿ, ಅವ್ರು ಏನೋ ಒಂದು ಹೇಳಿದಾಗ ನಿಜವಾಗ ಅದು ನಡ್ಕೊಂತದೆ. ಇವತ್ತು ನೀವು ನೋಡಿದೀರಾ, ಮೊನ್ನೆ ಶ್ರೀಮಂತ ಮಾಡಿದಾಗ ಮಳೆ ಬಂತು, ಕರೆಕ್ಟಾಗಿ ಮಳೆ ಬಂತು. ವಾರಕ್ಕೆ ಮುಂದೆಗಡೆ ಅಣ್ಣ ಎಲ್ಲ ಮಳೆ ಅಂತಾರಣ ಅಂತ ಅಂದಾಗ ವಾರಕ್ಕೆ ಮುಂದೆಗಡೆ ಅಂದಾಗ ಏನು ಹೇಳಿದ್ರು ಗೊತ್ತಾ, ಒಂದು ವಿಡಿಯೋನೇ ಮಾಡ್ತೀನಿ ಇರೋದನ್ನ ಅಂದರು. ವಿಡಿಯೋನೇ ಮಾಡಿ ಬಿಟ್ರು. ಏನಂತ, ನನ್ನಲ್ಲಿ ಸತ್ಯ ಇದ್ರೆ ಅವತ್ತು ಮಳೆ ಬೇಡ, ನನ್ನಲ್ಲಿ ಸತ್ಯ ಇದ್ರೆ ಒಯ್ದ್ಬಿಟ್ಟು ನಿಂತೋಗ್ಲಿ, ನಾನು ಮಾಡೋದು ಒಳ್ಳೇದಾದ್ರೆ ಅಂದ್ರು. ಮಳೆ ಬೈತಾ ಮೇಡಮ್ ಅಂದ್ರೆ ಅದು ಹೆಂಗ್ ಬಂತು ಅಂದ್ರೆ, ಹೂವು ಹಾಕ್ಬಿಟ್ಟು ಸ್ವಾಗತ ಬಯಸ್ತಾರೆ ನೋಡಿದೀರಾ, ಹಂಗ್ ಬಂತು. ಕರೆಕ್ಟ್ ಟೈಮು, ಕರೆಕ್ಟಾಗಿ ನಾವು ಹಸು ಎಲ್ಲ ರೆಡಿ ಮಾಡಿದ್ಮೇಲೆ ಬಂತು, ಹೂವು ಹಾಕ್ತು, ಹೋಯ್ತು. ಆ ಥರ ಅಲ್ಲಿ ಅವ್ರ ಹತ್ರ ಇರೋಂಥ ಒಂದು ಮನಸ್ಸು. ಆಮೇಲೆ ನಮ್ಮ ಇರ್ಬೋದು, ಆಮೇಲೆ ನಮ್ಮ ಚಿರು ಬನ್ನರ್ಘಟ್ಟ ಚಿರು ಇರ್ಬೋದು, ನಮ್ಮ ಋತಿಕ್ನ ಇರ್ಬೋದು, ದೊಡ್ಡೈತಿ ಎಲ್ಲ ನಾವು ಸ್ನೇಹಿತರು. ಅವ್ರು ನಿಜವಾಗ್ಲೂ ನಾವು ಅದಕ್ಕಾಗಿ ಅವ್ರಿಗೆ ಒಂಥರ, ಅವ್ರು ಏನೇ ಹೇಳಲಿ, ಬೈಲಿ ಅನ್ಲಿ, ಅವರು ಒಂದು 5 ನಿಮಿಷ ಬೈತಾರೆ, ಇನ್ನು 5 ನಿಮಿಷ ಬೈಲಿ ಅಂತಾರೆ. ಅದೊಂದು ನಮ್ಗೆ ತುಂಬ ಖುಷಿ ಮೇಡಮ್ನವ್ರೆ. ಸರ್, ಈಗ ವರ್ತೂರ್ ಸಾರು ನೀವು ಎಷ್ಟು ವರ್ಷದಿಂದ ಸ್ನೇಹಿತರು, ಹಾಗೆ ಹೀಗೆ ಫ್ರೆಂಡ್ಶಿಪ್ ಆಯ್ತು ಅನ್ನೋದು ಹೇಳ್ಬೋದಾ ಮೇಡಮ್ನವ್ರೆ? ಇದು ನಾವು ಹೊಸಗ್ಲ ಫೀಲ್ಡಲ್ಲೇ. ಆಮೇಲೆ ನಾನು ಗುರ್ತಿರಿಲ್ಲ, ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ಮಾಡಿದ್ರೆ 2 ವಾರ ಕಟ್ಟಬೇಕಿತ್ತು ಅಣ್ಣ. ಹಿಂಗೆ ವರ್ತೂರ್ ಅವ್ರು ಬಿಗ್ ಬಾಸ್ಗೇನು ಹೋಗಿರಲಿಲ್ಲ, ಅವರು ಕರೆಸ್ಬೇಕು ಅಂದರು. ಫೋನ್ ಮಾಡಿದೆ, ಅಯ್ಯೋ ನಾನು ನೀನು ನೋಡಬೇಕು ಅಂದ್ಕೊಂಡಿದ್ದೆ, ನೀನು ನಾನು ನೋಡಬೇಕು ಅಂದ್ಕೊಂಡಿದ್ಯಾ, ಎಲ್ಲಿ ಬರೋದು ಊರು ಅಂದ್ರೆ, ಹಿಂಗೆ ಗುಮ್ಲಾ. ಅಯ್ಯೋ ನಾನು ಗುಮ್ಲಾಬರ್ಗೆ ಬೇಜಾನ್ಸತಿ ಬಂದಿದ್ದೀನಿ ಅಂದರು. ಅಣ್ಣೋ ಹಿಂಗೆ ಅಣ್ಣೋ ಅಂತ ಬಂದರು. ಇನ್ನೇನು ಲಾಕ್ಡೌನ್ ಮುಂದೆಗಡೆನೆ ಒಂದು 6-7 ವರ್ಷ ಆಗದೆ ಮೇಡಮ್ನವ್ರೆ. ಅವತ್ತಿಂದ ನಾವು ಇವತ್ತವರೆಗೂ ಹಂಗೆ ಇದ್ದೀವಿ. ಏನೇ ಮಾಡಲಿ ಹೇಳ್ತಾರೆ, ಹಿಂಗೆ ಮಾಡೋಣ ಬಾ ವಿಜಯಣ್ಣ ಅಂತಾರೆ. ಸರಿ ಅಣ್ಣ ಅಂತ. ರಾತ್ರಿ 1 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾರೆ, 2 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾರೆ, ತಿರ್ಗಿ ರಾತ್ರಿ ಹೊತ್ತು 1 ಗಂಟೆ 2 ಗಂಟೆಗೆ ತಂದು ಬಿಡ್ತಾರೆ. ಅದೆಲ್ಲ ಏನಿಲ್ಲ ಮೇಡಮ್ನವ್ರೆ, ಒಳ್ಳೆ ಸ್ನೇಹ ಜೀವ. ಸ್ಟ್ರೈಟ್ ಆಗಿ ಮಾತಾಡ್ತಾರೆ ಕೆಲವ್ರಿಗೆ, ಫೇಸ್ ಟು ಫೇಸ್ ಮೇಡಮ್ನವ್ರೆ. ಆಮೇಲೆ ಇವ್ರು ಬೇಡ ಅಂದ್ಮೇಲೆ ಅವ್ರು ಬೇಡ, ಅವ್ರಿಂದ ಕೋಟಿ ಬಂದರೂ ತಿರ್ಗಿ ಹೋಗಲ್ಲ ಆತನು. ಒಂದ್ಸತಿ ಏನಾದರೂ ಆತನ ತಪ್ಪು ಅನ್ಸ್ಕೊಂಬಿಟ್ಟಿದ್ದು ಬೇಡ. ನಾವು ಏನಾನ ಏನೋ ಹಿಂಗಿದ್ದೆ ಇಲ್ಲ ನಾವು ಅದೇ ನಿಂಗೆ ಗೊತ್ತಿಲ್ಲ, ಅದಕ್ಕೆ ತಾಳ್ಮೆ ಅದೇ ಅಷ್ಟು ನಿಧಾನದಾಗ ಯೋಚನೆ ಮಾಡು ಅಂತ. ಅದಕ್ಕೆ ಅರ್ಥ, ಆತನ ಮಾತಕ್ಕೆ ಅರ್ಥ ಇರುತ್ತೆ ಮೇಡಮ್ನವ್ರೆ. ಅಷ್ಟು ನಿಧಾನ ಮಾಡಿ ಯೋಚನೆ ಮಾಡ್ಬೇಕು. ಆತನ ಏನಾನ ಹೇಳ್ತಾನೆ ಅಂದರೆ ನಾವು ದಡ್ರ ಥರ ಏನೋ ಮಾತಾಡ್ಬಿಡ್ತೀರಿ, ಬಟ್ ಆತನ ನಿಧಾನ ಮಾಡಿದಾಗ ಆತನು ಅದಕ್ಕೆ ಏನಾದರೂ ಒಂದು ವಾಸ್ತವ ಅದು ಪಕ್ಕ ಇರುತ್ತೆ. ನಾನು ಆತನ ಹತ್ರ ಅದೊಂದು ದಿಗ್ಲು ಬೀಳ್ತೀನಿ ನಿಜಾಗ್ಲೂ. ಮೇಡಮ್ನವ್ರೆ, ಅವ್ರಿಗೆ ಇವಾಗ ದನ ಕರ ಇವಾಗ ನೀವು ನೋಡಿರ್ಬೋದು, ಅವ್ರಿಗಿರೋ ಪ್ರಾಪರ್ಟಿನಲ್ಲಿ, ಅವ್ರಿಗಿರೋ ಇದರಲ್ಲಿ ಇವೆಲ್ಲ ಏನು ಅಗತ್ಯ ಇಲ್ಲ ಅಲ್ಲ. ಇವಾಗ ನೋಡಿ ಬಂದರು ಕೋಳಿ
ಎತ್ತು ಹೊಸ ಹೌದು. ಕಡ್ಸು ಯೋಚನೆ ಮಾಡ್ರಿ ಇವೆಲ್ಲ ಇವಾಗ ಅವ್ರು ಎಷ್ಟು ಮಾರ್ತಾರೆ ಅಂತ ಜನಕ್ಕೆ ಗೊತ್ತಾ, ದುಡ್ಡಿಲ್ಲ ಹಾಕವ್ರೆ. ಬಟ್ ಅಲ್ಲಿ ಬಂದು ಕೇಳಿದಾಗ ಸ್ನೇಹ ಪ್ರೀತಿ ಯಾರನ್ನ ಬಂದು ಕೇಳಿದಾಗ ನಾನು ನಿಜವಾಗ್ಲೂ ಕೊಡಲ್ಲ. ಇವತ್ತು ಈ ಸಪ್ಲಮ್ ಘಾಟಿಯಿಂದ ಈಚೆಗೆ, ಘಾಟಿ ಜಾತ್ರೆಯಿಂದ ಈಚೆಗೆ 1 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ಜನಕ್ಕೆ ಸಾಲ. ಏನು ಮಾಡಲಿ ವ್ಯಾಪಾರ ಅಂತ. ಇವತ್ತು ಯಾರು ಕೊಟ್ಟಿದ್ದೀನಿ ಅಂತ ಅದನ್ನ ಹೇಳಲ್ಲ. ಯಾಕೆ ಹೇಳಲ್ಲ? ವ್ಯಾಪಾರಸ್ಥರು ಎಲ್ಲ ಮಾಡಲಿ, ಎಲ್ಲ ಚೆನ್ನಾಗಿರಲಿ, ತಗೊಂಡೋಗಿ ಅವರು ಪಾಪ ಕೊಡ್ತಾವ್ರೆ. ಅಣ್ಣ ಹಿಂಗೆಲ್ಲ ಇವಾಗ ಕೊಡ್ತೀನಿ ಅಂತಾರೆ. ಎತ್ತುಗಳು ತಿರ್ಗಾ ಕೊಡ್ತಾರೆ, ಎತ್ತುಗಳು ತಿರ್ಗಾ ತಗೊತಾರೆ. ಯಾರೋ ಮನೆ ತಗೋದ್ರನ್ನ ಇಲ್ಲ ಅಂತ ಹೊಟ್ಟೆ ಉರಿಸಿ ನೀನು ಕೊಡಲ್ಲ ಹೋಗೋನಲ್ಲ, ತಡಿ ಹೋಗಿ ಮನೆಗೆ ದನ ಇಲ್ಲ, ಹೋಗಿ ಆತನ ಹತ್ರ ಒಂದು ಜೊತೆ ಹಿಡ್ಕೊಬಂದು ನಾವೇನೋ ಮಾಡ್ಕೊಳೋಣ ಅನ್ನೋರ್ಕ ಒಂದೊಂದು ಜೊತೆ ಕೊಟ್ಟು ಪಾಪ ಕಳಿಸ್ತಾವ್ರೆ. ಇವತ್ತಿಲ್ಲ ಅಂದರೆ ಸುಮಾರು ಜನ ವ್ಯಾಪಾರ ಬಿಟ್ಬಿಡ್ಬೇಕಾಗಿತ್ತು. ನಮ್ಮ ದನನ ಫೀಲ್ಡ್ ಅವ್ರಕ ಒಂದೊಂದು ಜೊತೆ ಕೊಟ್ಟು ಕಳಿಸ್ತಾವ್ರೆ. ಅದು ನಿಜವಾಗ್ಲೂ ಗ್ರೇಟ್. ಯಾರು ನಂಬಲ್ಲ ಸರ್. ಯಾರನ್ನ ಒಂದು ಇಬ್ಬರನ್ನ ಯಾರನ್ನ ನಂಬಿದ್ರೆ ನಂಬೋದು. ಇವಾಗ ನಮ್ಮನ್ನು ಎಷ್ಟು ಲಕ್ಷ ಬೇಕಾದ್ರೆ ನಮ್ಮ ತರ ಕೇಳು, ಅವ್ನಿಗೇನು ಬಿಡಲಿ, ಸಂತೋಷ ಅಣ್ಣ ಫೋನ್ ಹಾಕಿದ್ರೆ ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತಾನೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಅವರಿಬ್ರು ಒಂದೇ. ಇವಾಗ ಅಲ್ಲಿ ನಮ್ಮ ಮನೆ ಹತ್ರ ಏನು ಹೇಳಿದ್ರು, ನಾವು ಅಣ್ಣ ತಮ್ಮಂದ್ರೆ ಇದ್ದಂಗೆ, ನಮ್ಮದು 100 ಆಳು 100 ಹೇಳ್ಕೊಬೋದು, ಅಣ್ಣನ ತಮ್ಮ ಬೈಬೋದು, ತಮ್ಮನ ಅಣ್ಣ ಬೈಬೋದು ಅಂದರು. ನಾವು ಇನ್ನೇನಾದರೂ ಹೇಳೋಕ್ಕತ್ತದ ಮೇಡಮ್, ನಾವು ಮಾತಾಡ್ಬಿಟ್ಟಾಗ ನಾವು ಇನ್ನೆಷ್ಟೇ ಏನು ಹೇಳೋಕ್ಕಾಗಲ್ಲ ಆತನ ಬಗ್ಗೆ. ಹಂಗ ಆತನೊಂಥರ ಸಿಂಹಾದ್ರಿ ಸಿಂಹ ಫಿಲಮಲ್ಲಿ ಇದ್ದಂಗೆ ಕಿಂಗು ನಿಂಗೆ ಅಂದರೆ ಅದು ಹಂಗೆ ಹಂಗೆ ಸರ್. ಅವ್ರಿಗಿರೋ ಪ್ರಾಪರ್ಟಿ ಮನೆ ಮುಂದೆನೆ ಬೇರೆಯವರಾಗಿದ್ರೆ ಎಷ್ಟು ಅಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಇದು ಮಾಡಿ ಲಕ್ಷಾಂತರ ರೂಪಾಯಿ ಬಾಡಿಗೆ ತಗೋಬೋದಾಗಿತ್ತು. ಆದ್ರೆ ಅದೇ ಆ ಸಿಟಿನಲ್ಲಿ ಅವ್ರು ದನ ಇಟ್ಕೊಂಡು, ಆ ಎತ್ತುಗಳನ್ನ ಇಟ್ಕೊಂಡು, ಆ ಕುರಿಗಳನ್ನ, ಕೋಳಿಗಳನ್ನ, ಬಾತಿ ಕೋಳಿಗಳನ್ನೆಲ್ಲ ಇಟ್ಕೊಂಡು ಮಾಡೋಂಥದ್ದು ಏನಿದೆ ಸರ್? ಏನು ಅವಶ್ಯಕತೆ ಇಲ್ಲ. ನೀವೇ ನೋಡಿ ಮೇಡಮ್, ಇವಾಗ 2 ಲಕ್ಷ ಇವ್ರಿಗೆ ಕೊಟ್ರು, ಯಾರು ರನ್ನರ್ ಅಪ್ಗೆ, ಬಿಗ್ ಬಾಸ್ ಅವ್ರಿಗೆ. ಆ ಅಮ್ಮ ಸ್ವಂತೂರು ಸೋಪು ಅಂದ್ಬಿಟ್ಲು. ಎಷ್ಟು ಕ್ರಿಯೇಟೆಡ್ ನೋಡಿ, ನಾನು ಹಿಂಗೆ ಅಂದ್ಬಿಟ್ಲು ಕೊಡಬಾರ್ದು ಅಂತ. ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡಿ ಬಿಟ್ಬಿಟ್ಟು 2 ಲಕ್ಷ ಉಳಿಸ್ಬೋದಾಗಿತ್ತು. ಬಟ್ ಮಾತು ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ವೇದಿಕೆ ಮುಖಾಂತರ ಅವ್ರಿಗೆ ದುಡ್ಡು ಕೊಟ್ಟರು. ಅವತ್ತು ನೀವು ನಿಮ್ಮ ಎದುರಿಗೇನೆ ಕೊಟ್ಟರು, ನಿಮ್ಮ ವಿಡಿಯೋನಲ್ಲೂ ಐತೆ ಕೊಟ್ಟರು. ಯಾಕೆ ಹೇಳೋ, ಅದನ್ನ ನೋಡಿದ್ ನಡ್ಕೊಂತಾನೆ. ಇದನ್ನ ಹೇಳಿದ್ನ ಅದು ಮಾಡೇ ತೀರ್ತಾರೆ. ಇದೇ ಥರ ಎಮ್ಮೆ ಕೊಟ್ಟೆ, ಅಣ್ಣ ಶ್ರೀಮಂತ ಮಾಡಬೇಕು ಅಂತ. ನಾನು ಹಳ್ಳಿ ಕಾರ್ ಮೇಯಿಸಿ ಎಮ್ಮಿಗೆ ಶ್ರೀಮಂತ ಮಾಡಿದೆ ತಪ್ಪತ್ತದೆ, ಬೇಡ ಇರೋ ಅಂದರು. ನಾನು ಮೊನ್ನೆ ಕಾರಲ್ಲೆಲ್ಲ ಹೋಗ್ತಾ ಇದ್ರಿ, ಅಣ್ಣೋ ನೀನು ಬಿರೆ ಶ್ರೀಮಂತ ಮಾಡ್ತೀನಿ ಅಂದರೆ ಮಾಡೇ ಇಲ್ಲ, ಹೋಗೋಣ ಅಂತ ನಾನಂದೆ. ಹಸುಕ್ ಮಾಡ್ಬಿಡೋಣ ಅಂದರು. ಮೇಡಮ್ ನಾನು 25 ಲಕ್ಷ ಖರ್ಚಾಗೈತೆ ಅದಕ್ಕೆ. ನನ್ನ ಅನಿಸಿಕೆ ಪ್ರಕಾರ ನಾನು ಲೆಕ್ಕ ಹಾಕಿರೋದು, ನಮ್ಮ ಊರಲ್ಲಿರೋಂಥ ಹೆಂಗಸ್ರುಗಳನ್ನೆಲ್ಲ ನಮ್ಮ ಹೆಂಗಸ್ರು ಕರ್ಕೊಬಂದಿದ್ರು ಅವತ್ತಲ್ಲಿ ನಡೆ ಅಂತ. ಇನ್ನಕ್ಕೂ ಒಂದು ಬಸ್ ಮಾಡಿದರೆ ಬರೋರು ಜನ, ಇಲ್ಲಿರೋಂಥ ಜನ ಒಂದು ಬಸ್ ಮಾಡಿದರೆ ಬರೋರು. ಎಷ್ಟು ಖುಷಿ ಬಿದ್ರು ಅಂದರೆ ಇಲ್ಲಿ ಬಂದಿರೋಂಥ ಜನಗಳು, ಅಯ್ಯೋ ನಾನು ಬರಬೇಕಾಯ್ತು, ಅಯ್ಯೋ ವಿಜಿ ಕರ್ಕೊಂಡು ಹೋಗಿದ್ದ, ಅವ್ರು ನೋಡಬೇಕಾಗಿತ್ತು. ಯಾಕಂದರೆ ಇವರೆಲ್ಲ ನೋಡಲ್ಲ ಮೇಡಮ್. ಅಂದರೆ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಹೇಳ್ರಿ? ಬೆಳಗ್ಗೆ ಎದ್ರಿ ಎಮ್ಮೆ ಅದು ಹಸ ಕಟ್ಟಾಕು, ಕರ ಕಟ್ಟಾಕು, ಇದೇ ಜೀವನ. ರೈತರದೇ ಒಂದು ಲೈಫ್. ಹಾಂ ಮೇಡಮ್, ನಾವು ವ್ಯಾಪಾರ ಮಾಡಿ ಸುತ್ತಿದ್ದೀವಿ. ಬಟ್ ಪ್ರಪಂಚ ಏನು ಅನ್ನೋದನ್ನ ಅಂದರೆ ಜನದ ಜೊತೆ ನೋಡಿ ಒಂದು ಇದ್ದಂಗೆ ಒಂದು 4-5 ಜನ ನಮಗೂ ತೋರಿಸು. ನಮ್ಮ ಊರಲ್ಲಿ ನಮ್ಮ ಮಂಜಣ್ಣ ಅಂತಿದ್ದಾರೆ, ಅವರು ಪಾಪ ತೋರಿಸಿದ್ರು. ನಮ್ಮ ಬೆಂತಳ್ಳಿ ನಾಗಣ್ಣ ಅಂತಿದ್ದಾರೆ ಅವರು, ಮತ್ತು ನಮ್ಮ ಸಂತೋಷಣ್ಣ. ಇವರೊಂದು 4-5 ಜನ ಏನು ಅಂತ ಮೇಡಮ್ನವರೇ